ನೆಕ್ಸ್ಟ್ ಟಾಪಿಕ್ ಬರೋಣ. ಸ್ಯಾಂಡಲ್ವುಡ್ ಏನಂತಾರೆ ಕನ್ನಡದಲ್ಲಿ? ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ ಏನಂತಾರ್ರಿ? ಶ್ರೀಗಂಧ. ಪುಷ್ಪ ಅಲ್ಲ, ಅದು ರಕ್ತ ಚಂದನ. ನೋಡೋಣ. ಇವಾಗ ಒಂದು ಕ್ವಶನ್ ಕೇಳ್ತೇನೆ. ಸ್ಯಾಂಡಲ್ವುಡ್ ಗ್ರೋಸ್ ಇನ್ ಡ್ಯಾಶ್. ಇರಪ್ಪ, ಆಪ್ಷನ್ನೇ ಕೊಟ್ಟಿಲ್ವಲ್ಲ. ಶ್ರೀಗಂಧ ಕೆಳಗಿನ ಯಾವ ಅರಣ್ಯಗಳಲ್ಲಿ ಕಂಡುಬರುತ್ತೆ? ಆಪ್ಷನ್ ಎ ಟ್ರಾಪಿಕಲ್ ಎವರ್ಗ್ರೀನ್, ನಿತ್ಯ ಹರಿದ್ವರ್ಣ. ಆಪ್ಷನ್ ಬಿ ಟ್ರಾಪಿಕಲ್ ಡೆಸಿಡಿಯಸ್, ಎಲೆ ಉದುರುವ. ಆಪ್ಷನ್ ಸಿ ಮೆಡಿಟರೇನಿಯನ್ ಫಾರೆಸ್ಟ್. ಆಪ್ಷನ್ ಡಿ ಚಂದ್ರಲಾಡ್ ಪಾರ್ಕ್. ಅವನು ಯಾರು ಚಂದ್ರಲಾಡ್ ಪಾರ್ಕ್ ಅಂದ? ಅವನು ಯಾವ್ದು ಬೇರೆ ಮರ ನೋಡ್ಕೊಂಬಂದ ಮೋಸ್ಟ್ಲಿ. ಯಾವುದು? ಡೆಸಿಡಿಯಸ್, ಉಷ್ಣವಲಯದ ಎಲೆ ಉದುರುವ ಕಾಡುಗಳು. ಈಗ ನೋಡಿಲ್ಲ, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳನ್ನು ಪುನಶ್ಚೇತನಗೊಳಿಸಲಾಗ್ತಾ ಇದೆ. ಅಂದರೆ ವಿ ಆರ್ ರಿವೈವಿಂಗ್ ಸ್ಯಾಂಡಲ್ವುಡ್. ಬರ್ತಾ 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 ಸ್ಯಾಂಡಲ್ವುಡ್ ಟ್ರೀಸ್ ಕರ್ನಾಟಕದಲ್ಲಿ ಕಡಿಮೆ ಆಗ್ತಿದೆ. ಮತ್ತು ನಿಮಗೆ ಗೊತ್ತಿರಬೇಕು, ಕರ್ನಾಟಕ ಶ್ರೀಗಂಧದ ನಾಡು. ಅತಿ ಹೆಚ್ಚು ಶ್ರೀಗಂಧವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕ. ಆಯಿತಾ? ಮಜಾ ಏನಾದ್ರು ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನೋಡಿ. ನೀವು ಮೈಸೂರು ಸ್ಯಾಂಡಲ್ ಸೋಪ್ ನೋಡಿದ್ರಲ್ಲ, ಆ ಮೈಸೂರು ಸ್ಯಾಂಡಲ್ ಸೋಪನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ. ಓಕೆ, ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ ಇದು. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ಡು ಮೈಸೂರು ಸ್ಯಾಂಡಲ್ ಸೋಪನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನೋಡಿ, ವರ್ಷಕ್ಕೆ ಮೈಸೂರು ಸ್ಯಾಂಡಲ್ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ 7,000 8,000 ಟನ್ ಸ್ಯಾಂಡಲ್ವುಡ್ ಬೇಕು ಈಗ ಪ್ರೆಸೆಂಟು. ಈಗ ಸುಮ್ಮನೆ ಒಂದು ನಿಮ್ಮದು ಫೇವ್ರೇಟ್ ಕ್ವಶನ್ ಕೇಳ್ತೀನಿ. ಮೈಸೂರು ಸ್ಯಾಂಡಲ್ ಸೋಪ್ದು ಇತ್ತೀಚೆಗೆ ರಾಯಭಾರಿಯಾಗಿ ಸೆಲೆಕ್ಟ್ ಆದವ್ರು ಯಾರು? ಅಷ್ಟೇ ಕೇಳಿದ್ದು, ಅವ್ರ ಬಗ್ಗೆ ಕೇಳಲಿಲ್ಲ. ಆಯ್ತಾ? ಕಂಟ್ರೋಲ್. ಆಯ್ತಾ? 7,000 8,000 ಟನ್ ಸ್ಯಾಂಡಲ್ವುಡ್ ಬೇಕು. ಆಯಿತಾ? ಮೈಸೂರು ಸ್ಯಾಂಡಲ್ ಈಗ ಪ್ರೆಸೆಂಟ್ ನಮಗೆ ರಿಕ್ವೈರ್ಮೆಂಟ್ ಇರೋದು. ವಿಪರ್ಯಾಸ ಅಂದರೆ ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 70% ಸ್ಯಾಂಡಲ್ವುಡ್ ಆಯಿಲ್, ಶ್ರೀಗಂಧದ ತೈಲವನ್ನು ನಾವು ಆಸ್ಟ್ರೇಲಿಯಾದಿಂದ ಖರೀದಿ ಮಾಡ್ತೀವಿ. ಮಜಾ ಏನು ಅಂದರೆ, ಆಸ್ಟ್ರೇಲಿಯಾದಲ್ಲಿ ಈ ಸಸ್ಯ ಬೆಳೆಯೋದೇ ಇಲ್ಲ. ಅವರು 25 ವರ್ಷದ ಹಿಂದೆ ಸ್ಯಾಂಡಲ್ವುಡ್ ಟ್ರೀಸ್ನ ತೊಗೊಂಡೋಗಿ ಕರ್ನಾಟಕದಿಂದ ತೊಗೊಂಡೋಗಿ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ. ಕಲ್ಟಿವೇಟ್ ಮಾಡಿ ಇವಾಗ ಎಷ್ಟು ಮ್ಯಾಸಿವ್ ಕಲ್ಟಿವೇಷನ್ ಆಗಿದೆ ಅಂತಂದರೆ, ಶ್ರೀಗಂಧದ ತೈಲವನ್ನು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸರ್, ಇಡೀ ಜಗತ್ತಲ್ಲಿ ಶ್ರೀಗಂಧ ಹುಟ್ಟಿದ್ದು ಕರ್ನಾಟಕದಲ್ಲಿ, ಬಟ್ ವಿ ಆರ್ ಇಂಪೋರ್ಟಿಂಗ್ ದ ಸೇಮ್ ಪ್ಲಾಂಟ್ ಫ್ರಮ್ ಆಸ್ಟ್ರೇಲಿಯಾ. ನೋಡಿ, ವಿಪರ್ಯಾಸ ಇದು, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ತಡಿಬೇಕು ಅಂಥೇಳಿ, ಓಕೆ, ಸ್ಯಾಂಡಲ್ವುಡ್ ಆಯಿಲ್ನ ನಾವೇನು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಆಸ್ಟ್ರೇಲಿಯಾದಿಂದ, ಅದನ್ನು ತಡಿಬೇಕು ಅಂಥೇಳಿ ಸರ್, ಈಗ ಈ ಸತಿ ಯೂನಿಯನ್ ಬಡ್ಜೆಟಲ್ಲಿ ಶ್ರೀಗಂಧದ ಮರಗಳ ಪುನಶ್ಚೇತನಕ್ಕೆ ಒತ್ತನ್ನು ಕೊಡಲಾಗಿದೆ. ಆಯಿತಾ? ಸರಿ, ಈಗ ಸರ್, ಶ್ರೀಗಂಧದ ಮರ ಬಗ್ಗೆ ಸ್ವಲ್ಪ ಮಾಹಿತಿ, ಟೆಕ್ನಿಕಲ್ ಇನ್ಫಾರ್ಮೇಷನ್ ಅಬೌಟ್ ಸ್ಯಾಂಡಲ್ವುಡ್. ಆಯಿತಾ? ಸರಿ ಸರ್, ಶ್ರೀಗಂಧದ ಮರವನ್ನು ಅಥವಾ ಸ್ಯಾಂಡಲ್ವುಡನ್ನು ನಾವು ಚಂದನ ಅಂತ ಕೂಡ ಕರಿತೀವಿ. ಚಂದನ ಆದರೆ ರೆಡ್ ಸ್ಯಾಂಡರ್ಸ್ ಇದೆ. ಈಗ ನೋಡಿ, ಈಗ ಪ್ಲೀಸ್ ಲಿಸನ್ ಹಿಯರ್. ಈಗ ನಮ್ಮಲ್ಲಿ ಈಗ ದಿಸ್ ಅ ಪೆನಿನ್ಸುಲಾರ್ ಪೋರ್ಷನ್ ಆಫ್ ಇಂಡಿಯಾ. ಕರ್ನಾಟಕ ವೆಸ್ಟಿಗೆ ಬರೋದು, ಸ್ವಲ್ಪ ಈಸ್ಟಿಗೆ ಅಷ್ಟು ಬರಲ್ಲ. ಸೊ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾವು ಸ್ಯಾಂಡಲ್ವುಡ್ ಬೆಳಿತೀವಿ. ಆ ಸ್ಯಾಂಡಲ್ವುಡ್ನ ರೆಡ್ ವೇರಿಯಂಟ್ ಬಂದು ರೆಡ್ ಸ್ಯಾಂಡರ್ಸ್, ರಕ್ತ ಚಂದನ. ನೀವೇನು ಪುಷ್ಪ ಮೂವಿ ನೋಡ್ತಿರಲ್ಲ, ದಟ್ ಈಸ್ ಅ ರೆಡ್ ವೇರಿಯಂಟ್ ಆಫ್ ಸ್ಯಾಂಡಲ್ವುಡ್. ಮಜಾ ಏನು ಅಂತಂದರೆ, ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಇದೆ. ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಕಂಡು ಬರುವಂಥ ಎಂಡಮಿಕ್ ಪ್ಲಾಂಟ್ ಸ್ಪೀಶೀಸ್ ಅದು ರಕ್ತಚಂದನ.
ಅಲ್ಲಿ ಬಿಟ್ಟು ಪ್ರಪಂಚದ ಇನ್ಯಾವ ಭಾಗದಲ್ಲೂ ಕಂಡುಬರಲ್ಲ ರೆಡ್ ಸ್ಯಾಂಡಲ್ಸ್. ಹಾಗಾಗಿ ಅದಕ್ಕೆ ಹೆಚ್ಚು ಬೇಡಿಕೆ ಇದೆ. ಮತ್ತು ಹೈಯೆಸ್ಟು ರೆಡ್ ಸ್ಯಾಂಡಲ್ಸ್ ಸ್ಮಗ್ಲಿಂಗ್ ಆಗೋದು ಜಪಾನ್ಗೆ. ಅಲ್ಲೇನು ಮೂವಿಲಿ ತೋರಿಸಿದಾರಲ್ಲ ಎಕ್ಸಾಕ್ಟ್ ಅದನ್ನು ಸ್ವಲ್ಪ ಜಾಸ್ತಿ ಓವರಾಗಿ ತೋರಿಸ್ಬಿಡ್ರಿ, ಕಮರ್ಷಿಯಲ್ಲ ತೋರಿಸ್ಬಿಡು, ಆಯಿತಾ. ಸೊ ಬಟ್ ಈಗ ಸ್ಯಾಂಡಲ್ವುಡ್ ಬಗ್ಗೆ ನೋಡಿ. ಓಕೆ, ಅದು ರಕ್ತಚಂದನ. ಯಾವುದು ನೋಡಿ ಇಲ್ಲಿ ಆಂಧ್ರ ಪ್ರದೇಶದ ಶೇಷಾಚಲಂ, ಆಂಧ್ರ ಪ್ರದೇಶದ ಈಸ್ಟರ್ನ್ ಘಾಟ್ಸ್ ಪೂರ್ವಘಟ್ಟಗಳಲ್ಲಿ ಕಂಡುಬರುವ ಶೇಷಾಚಲಂ ಬಯೋಸ್ಪಿಯರ್ನಲ್ಲಿ ಕಂಡುಬರುವಂಥ ಎಂಡೆಮಿಕ್ ಪ್ಲಾಂಟ್ ಸ್ಪೀಷೀಸ್, ಸ್ಥಳೀಯ ಸಸ್ಯ ಪ್ರಭೇದ. ಅದು ಯಾವುದು ರಕ್ತಚಂದನ, ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ, ಆಯಿತಾ. ಸೊ ಈಗ ಚಂದನದ ಬಗ್ಗೆ ಮಾತಾಡ್ತಿದ್ದೆ. ಓಕೆ, ಚಂದನ, ಶ್ರೀಗಂಧದ ಬಗ್ಗೆ. ಶ್ರೀಗಂಧ ಈಸ್ ಆಲ್ಸೋ ಕಾಲ್ಡ್ ಅಸ್ ಚಂದನ, ಆಯಿತಾ, ನಾಟ್ ಡಿ ಡಿ ಚಂದನ್. ಆಮೇಲೆ ಡಿ ಡಿ ಚಂದನದಲ್ಲಿ ನಾನು ಮಾತಾಡಿದ್ದೀನಿ. ಎಷ್ಟು ಜನ ನೋಡಿದ್ದೀರಾ? ಹಾಂ, ಐ ಹೋಪ್ ಒಂದು 3 months ಬ್ಯಾಕ್. ಹಾಂ, ಗುಡ್ಡದ ಭೂತ ಅದ್ರಾಗ ಮಾತಾಡಿದ್ದೀನಿ. ಯಾರು ಹೆಂಗೆ ಕಾಣಿಸ್ತೇನೆ ನನಗೆ? ಏನು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದ್ವಿ, ಅದನ್ನ ಕಳೆದು ಬಿಡೋಕ್ಕೆ. ಗುಡ್ಡದ ಭೂತದಲ್ಲಿ ಮಾತಾಡಿದ್ದೀನಿ. ಒಂದು ಪ್ರೋಗ್ರಾಮ್ ಇತ್ತು ಚಂದನದಲ್ಲಿ, ಚಂದನ ಮಂಥನ ಅಂತ. ಆ ಚಂದನ ಮಂಥನ ಸೀರೀಸಲ್ಲಿ ದೇರ್ ವಾಸ್ ಎ ಪ್ರೋಗ್ರಾಮ್ ಕಾಲ್ಡ್ ಅಸ್ ಕರ್ನಾಟಕದ ಬಿಂಬ ಪ್ರತಿಬಿಂಬ. ಅದರಲ್ಲಿ ವಾಸ್ ಗಿವನ್ ಎ ಚಾಲೆಂಜ್, 1 ವರ್ಷದ ಕರ್ನಾಟಕ ಕರೆಂಟ್ ಅಫೇರ್ಸ್ನ ಅರ್ಧ ಗಂಟೆಗೆ ಹೇಳಬೇಕು. ಇಂಪಾರ್ಟೆಂಟ್. ಆವಾಗ ತಾನೇ ಇದೆಲ್ಲ ಆಗಿತ್ತು, RCB ಕಾಲ್ ತುಳಿತ, GBA ಇವೆಲ್ಲ ಬಂದಿತ್ತು. ಅದನ್ನೆಲ್ಲ ಮಾತಾಡಿದ್ದೀನಿ ನೋಡಿ ಚಂದನ. ಓಕೆ, ಸೊ ದಟ್ ಈಸ್ ಚಂದನ ಡಿಫ್ರೆಂಟು. ಸೊ ಆಮೇಲೆ ಸರ್, ಸ್ಯಾಂಡಲ್ವುಡ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಲಿಕ್ವಿಡ್ ಗೋಲ್ಡ್. ಅಂದರೆ ನೀವು ಶ್ರೀಗಂಧದ ತೈಲವನ್ನು ಲಿಕ್ವಿಡ್ ಗೋಲ್ಡ್ ಅಂತ ಕೂಡ ಕರೀತೀರಿ. ಇವತ್ತು ವೀಕೆಂಡ್ಸು ಸಂಜೆ ತಗೊಂತಿರಲ್ಲ, ಅದು ಲಿಕ್ವಿಡ್ ಗೋಲ್ಡ್ ಅಲ್ಲ, ಇದು ಲಿಕ್ವಿಡ್ ಗೋಲ್ಡ್. ದಟ್ ಈಸ್ ಡಿಫ್ರೆಂಟ್. ಸರಿ, ಆಲ್ರೆಡಿ ಹೇಳಿದ್ದೀನಿ, ಇದು ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ನಿತ್ಯ ಹರಿದ್ವರ್ಣ ಬರಲ್ಲ. ಓಕೆ, ಮಜಾ ನೋಡಿ. ಇದು ಪ್ಲೀಸ್ ಇಲ್ಲಿ ನೋಡಿ, ಇಲ್ಲಿ ಶ್ರೀಗಂಧದ ಮರದ್ದು ಒಂದು ಈ ಮರವನ್ನು ನಾವು ಹೆಮಿ ಪ್ಯಾರಾಸೈಟ್ ಅಂತ ಕರಿತೀವಿ. ಅಂದರೆ ಈ ಮರದ ಬೇರೆ ಇರುತ್ತಲ್ಲ, ಅದು ಮಣ್ಣಿಂದ ಪೌಷ್ಟಿಕಾಂಶಗಳನ್ನು ತಗೊಳ್ಳಲ್ಲ. ಪಕ್ಕದಲ್ಲಿ ಏನು ಸಸ್ಯ ಇರುತ್ತಲ್ಲ ಅದರ ರೂಟ್ಸಿಂದ ಪೌಷ್ಟಿಕಾಂಶಗಳನ್ನು ತಗೊಳುತ್ತೆ. ಹಾಗಾಗಿ ಇದನ್ನು ಅರೆ ಪರಾವಲಂಬಿ ಅಂತ ಕರೀತಾರೆ. ಇದೊಂದು ಕ್ವಾಲಿಟಿ ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ಓಕೆ, ಪಕ್ಕದಲ್ಲಿನ ಸಸ್ಯಗಳಿರ್ತವೆ, ಅದರ ಬೇರುಗಳು ಮತ್ತು ಅದರ ಕಾಂಡ ಅಂದರೆ ಕೆಳಗಡೆ ಮಣ್ಣಲ್ಲಿ ಊದ್ಕೊಂಡಿರುತ್ತಲ್ಲ, ಅದರಿಂದ ನ್ಯೂಟ್ರಿಯೆಂಟ್ಸ್ನ ಕಿತ್ಕೊಳ್ಳುತ್ತೆ. ಸೊ ಹಾಗಾಗಿ ಸೆಮಿ ಪ್ಯಾರಾಸೈಟ್ ಅಥವಾ ಹೆಮಿ ಪ್ಯಾರಾಸೈಟ್ ಅಂತ ಕರೀತೀವಿ, ಅರೆ ಪರಾವಲಂಬಿ ಅಂತ. ಇದೊಂದು ನೇಚರ್ ಇದ್ರದ್ದು. ಓಕೆ, ಸೊ ಅದ್ರ ಬಿಟ್ಟು ಸರ್ ನೋಡಿ, ಈ ಭಾರತದಲ್ಲಿ ಕಂಡು ಬರುತ್ತೆ. ಒಂದು ಪಶ್ಚಿಮ ಘಟ್ಟಗಳು, ಡೆಕ್ಕನ್ ಪ್ರಸ್ಥಭೂಮಿ. ಯಾವ ರಾಜ್ಯಗಳಲ್ಲಿ? ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ. ಓಕೆ, IUCN ಸಂಸ್ಥೆ ಇದನ್ನು ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದವೆಂದು ವರ್ಗೀಕರಿಸಿದೆ. ಶ್ರೀಗಂಧದ ಮರಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂಥ ಕಾಯಿಲೆ ಸ್ಪೈಕ್ ಡಿಸೀಸ್. ಇದು ಶ್ರೀಗಂಧದ ಬಗ್ಗೆ. ಓಕೆ.